ಓಂ ಶ್ರೀ ಸಾಯಿರಾಮ್ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾರವರ ದಿವ್ಯ ಅನುಗ್ರಹದಿಂದ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ಅವರ 99ನೇ ಜನ್ಮದಿನೋತ್ಸವದ ಸುಸಂದರ್ಭದಲ್ಲಿ ಚನ್ನಗಿರಿಯಲ್ಲಿ 99 ಮನೆಗಳ ಭಜನಾ ಪ್ರೇಮಧಾರ ಕಾರ್ಯಕ್ರಮದ ಭಾಗವಾಗಿ 100ನೇ ದಿನದ ಭಜನಾ ಕಾರ್ಯಕ್ರಮವನ್ನ ನಾರಾಶೆಟ್ಟಹಳ್ಳಿ ಬಸ್ ನಿಲ್ದಾಣದ ಶ್ರೀಮತಿ ಸವಿತಾ ಶ್ರೀ ಚಂದ್ರಕಾಂತ್ ರವರ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಭಜನಾ ಸಂಚಾಲಕರಾದ ಕಮಲಾಕ್ಷ ಸೇಠ್ ಮಾತನಾಡಿ, ಈ ಭಜನಾ ಕಾರ್ಯಕ್ರಮವು ಗುರುಪೂರ್ಣಿಮೆಯಿಂದ ಪ್ರಾರಂಭವಾಗಿ ಇಂದಿಗೆ 100 ದಿನಗಳ ಭಜನಾ ಕಾರ್ಯಕ್ರಮವನ್ನ ಚನ್ನಗಿರಿಯ ಎಲ್ಲಾ ಪಟ್ಟಣದ ಸುತ್ತಮುತ್ತಲ ಹಳ್ಳಿಗಳ ಮನೆಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. 108 ವಿದೇಶಿಗರಿಂದಲೂ ಕೂಡ ಭಜನಾ ಕಾರ್ಯಕ್ರಮ ನಡೆಯುತ್ತಿದ್ದು, ಸತ್ಯ ಸಾಯಿರವರ ಭಕ್ತರು ಭಜನಾ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಭಜನಾ ಕಾರ್ಯದಿಂದ ಮನೆಗಳಲ್ಲಿ ಮತ್ತು ಜನರಲ್ಲಿ ಉತ್ತಮ ಸಂಸ್ಕಾರವನ್ನ ರೂಪಿಸಬಹುದು ಅಂತ ತಿಳಿಸಿದ್ರು. ಇನ್ನು 100ನೇ ದಿನದ ಭಜನಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಂಕರಪ್ಪ, ಎಸ್ ರುದ್ರಪ್ಪ, ನಿವೃತ್ತ ಶಿಕ್ಷಕರಾದ ಜಯಪ್ಪ, ಬಾಬು ಭೋಜರಾವ್, ಚಂದ್ರಕಾಂತ್, ಸವಿತಾ, ಭಜನಾ ತಂಡದಲ್ಲಿ ನಾಗಮ್ಮ, ಗೀತಾ, ರೂಪಾ, ಧನಂಜಯ್ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಾ ಇರುವಂತದ್ದು ಇವತ್ತು ಅದಿಲ್ಲ. ಸ್ಕೂಲ್ ನಶಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಜನೆ ಮಾಡೋದ್ರ ಮೂಲಕ ಅಂದ್ರೆ ಪ್ರಾರಂಭ ಇದು ಅಷ್ಟೇ. ಭಜನೆ ಅಂದ್ರೆ ಒಂದು ಸನಾತನ ಸಂಸ್ಕೃತಿಯ ಒಂದು ಪ್ರಾರಂಭ ಅಷ್ಟೇ. ಇಲ್ಲಿಂದ ಪ್ರಾರಂಭ ಆಗಿ ಮುಂದೆ ಅನೇಕ ಇದಾವೆ. ನಾವು ಎಷ್ಟೋ ಸಂಸ್ಕೃತಿಯ ಕುರುಹುಗಳನ್ನ ಬಿಡ್ತಾ ಹೋಗ್ತಾ ಇದ್ದೇವೆ. ಬೇರೆ ಯಾವುದೇ ಧರ್ಮದಲ್ಲಿ ಹಿಂಗಿಲ್ಲ. ಅವರು ಹೆಚ್ಚಿನದನ್ನು ಸೇರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ನಾವು ಬಿಡ್ತಾ ಹೋಗ್ತಾ ಇದ್ದೇವೆ. ಅದು ಬೇಡ, ಇದು ಬೇಡ, ಅದು ಆಗಲ್ಲ, ನಮ್ಮ ಹತ್ರ ಇದು ಮಾಡ್ಲಿಕ್ಕೆ ಆಗಲ್ಲ, ನಾವು ಟೌನ್ ನಲ್ಲಿ ಇದ್ದೇವೆ, ನಾವು ಮಾಡರ್ನ್ ಆಗಿದ್ದೀವಿ ಅನ್ನುವಂಥದಕ್ಕೆ ಅವರು ಎಲ್ಲ ಹೋಗ್ಬೇಕು. ಮತ್ತೆ ಸನಾತನ ಸಂಸ್ಕೃತಿಯನ್ನ ನಮ್ದಾಗಿಸ್ಕೊಳ್ಬೇಕು ಅಂತ ಹೊರಗಡೆ ಹೋದಂತ, ನಮ್ಮ ದೇಶದಿಂದ ಹೊರಗಡೆ ಅಬ್ರಾಡಿಗೆ ಹೋದಂತವರೆಲ್ಲ ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ನಿನ್ನೆ ಒಬ್ರು ಇಲ್ಲಿಂದ ಐರ್ಲೆಂಡ್ ಇಂದ ಬಂದವರೊಬ್ರು ಹೇಳಿದ್ರು, ಇಲ್ಲಿ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ, ಇಲ್ಲಿನ ಎಲ್ಲ ಸಂಸ್ಕೃತಿಗೆ ನಾವು ಸೇರಿಸ್ಕೋಬೇಕು ಅಂತ ಅಲ್ಲಿ ತುಂಬಾ ಒದ್ದಾಡ್ತೀವಿ, ಹಬ್ಬ ಮಾಡ್ಬೇಕು ಅಂದ್ರೆ ಎಲ್ಲರನ್ನ ಸೇರಿಸ್ಕೋತೀವಿ, ದೀಪಾವಳಿ ಮಾಡ್ತೀವಿ, ಗಣೇಶನ ಚತುರ್ಥಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇಲ್ಲಿ ಯಾವ್ದು ಬೇಡ, ಅದು ಬೇಡ, ಇದು ಬೇಡ ಅಂತ ಚಿಕ್ಕದಾಗ್ತಾ ಹೋಗುತ್ತೆ ನಮ್ಮ ಹಬ್ಬಗಳೆಲ್ಲ. ಹಂಗಾಗೋದಕ್ಕೆ ಆಗ್ಬಾರ್ದು. ಎಲ್ಲ ಸನಾತನ ಸಂಸ್ಕೃತಿಯ ಕಾರ್ಯ ಯಾವುದೇ ವಿಧಿವಿಧಾನಗಳು ಸುಮ್ನೆ ಹುಟ್ಟಿದ್ದಲ್ಲ. ಅದಕ್ಕೇನೋ ಒಂದು ತುಂಬಾ ವಿಶೇಷವಾದಂತಹ ಸೈಂಟಿಫಿಕ್ ರೀಸನ್ಸ್ ಇದೆ. ಆದ್ರೆ ಆ ರೀಸನ್ಸ್ ಗಳನ್ನ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿನ ಜನರ ಹತ್ರ ಆಗ್ತಿರ್ಲಿಲ್ಲ. ಹಾಗಾಗಿ ಅದನ್ನ ಶಾಸ್ತ್ರ ಅಂತ ಮಾಡಿದ್ರು. ಶಾಸ್ತ್ರ ಅಂತ ಹೇಳಿದ್ರೆ ಅದನ್ನ ಪಾಲಿಸ್ತಾರೆ ಅನ್ನೋ ಉದ್ದೇಶಕ್ಕೆ. ರಂಗೋಲಿ ಯಾಕೆ ಹಾಕ್ಬೇಕು, ಅದು ಅದಕ್ಕೆ ಕಾರಣ ಇದೆ. ಯಾವುದೇ ಹುಳ ಪುಡಿ ಬರಬಾರ್ದು, ಆ ರಂಗೋಲಿ ಪುಡಿ ಇದ್ರೆ ದಾಟೋದಿಲ್ಲ ಅಂತ. ಈ ಅರಿಶಿನ ಯಾಕೆ ಬಳಸಬೇಕು, ಅದು ಆಂಟಿಬಯೋಟಿಕ್ ಇದೆ, ಅದಕ್ಕೆ ಬಳಸಬೇಕು.